ಗುಡ್ ಮಾರ್ನಿಂಗ್. ಫಸ್ಟ್ ಡೇ ಸೋಮವಾರದಿಂದ ಶುರುವಾಗ್ತಿದೆ ಡೇ. 6:30 ಆದ್ರಿಂದ ಕತ್ಲು ಇದೆ, ಚಳಿ ಕೂಡ ಇದೆ. ಬಟ್ ಆಚೆ ಚಳಿ ಇದ್ದರೆ ಒಳಗಡೆ ಮಾತ್ರ ಸೆಕೆ ಹೊಡಿತಾಯ್ತಾಗಲಿ. ಕರೆಕ್ಟು. ಫಸ್ಟು ನೋಡೋಣ ಬನ್ನಿ ಏನಾಗಿದೆ ಅಂತ. ರಾತ್ರಿ ಅಕ್ಕಿ ರುಬ್ಬಿಕ್ಕಿದ್ದೆ, ಏನಾಗಿದೆ ಅಂತಲೇ ನೋಡಿಲ್ಲ. ಉಕ್ಕೋಗಿಲ್ಲ ಸದ್ಯ. ವಾವ್, ಚೆನ್ನಾಗಿ ಬಂದಿದೆ. ಘಮ ಘಮ ಅಂತ ಬರ್ತಾಯಿದೆ. ಹೆಣ್ಮಕ್ಳಿಗೆ ಫಸ್ಟ್ ಅದೇ ಬರೋದು ಅಲ್ವಾ. ಫುಲ್ಲು ತಲೆನೋವಾಗ್ಬಿಡುತ್ತೆ. ಇಲ್ಲ ಅಂದರೆ ಎಲ್ಲಿ ಉಕ್ಕೋಗ್ಬಿಟ್ಟೋಯ್ತೋ ಏನೋ ಎತ್ತೋ ಅಂತ. ಅದಕ್ಕೆ ದೊಡ್ಡ ಪಾತ್ರೆನೇ ಇಕ್ಕಿದ್ದೆ ಇವತ್ತು. ನೈಟು ರುಬ್ಬಿಕ್ಕಿ ಹಾಕಿಸ್ಕೊಂಡು ಕೂತವಳು. ಗೊಂಬೆನೂ ಬಿಟ್ಟಿಲ್ಲ ಜೊತೆಲಿ. ಕುಡ್ದ ಬಿಸಿನೀರು? ಕುಡ್ದಲ್ಲಿ ಇಕ್ಕೋಳೆ. ಯಾವುದಪ್ಪ ಇವತ್ತು ಲಾಸ್ಟ್ ಅಲ್ಲ? ಓಕೆ, ಹೌದು. ನಾನು ಅಕ್ಕನ ಎಬ್ಬಿಸಿದಾಗ ಇವತ್ತು ನೆನ್ನೆ ಮುಗ್ದೋಯ್ತಲ್ಲ ಲಾಸ್ಟ್ ಅಂದ್ಬಿಟ್ಟು ಇವತ್ತು ಆರಾಮಾಗಿ ಮಲಿಕೊಳ್ಬೋದು ಅಂತ. ಎಕ್ಸಾಮ್ ಮುಗಿಯೋವರೆಗೂ ಬಿಡಲ್ಲ. ಯಾರು ಬಿಸಿನೀರು ಹಿಡ್ಕಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ಅಕ್ಕ ಓದ್ಕೊತಾವಳೆ. ಯಾವುದಕ್ಕ ಇವತ್ತು? ಹೌದಪ್ಪ, 5 ಗಂಟೆಗೆ ಎದ್ಲು. ಯಾನಪ್ಪ ಲೈಟ್ ಆನ್ ಮಾಡ್ಕೊಂಡು ಕೂತವಳೆ ಅನ್ಕೊಂಡೆ ನಾನು. ಫ್ರೆಂಡ್ಸ್, ನಾರ್ಮಲ್ ಟೈಮಲ್ಲಿ ಇಕ್ಕೋತೀನಿ ಅಂದರೆ ನೀನು ಎದ್ದೋಳ ಅಂತ ಹೇಳ್ತೆ. ಆಯ್ತು, ಇನ್ಮೇಲೆ ಟೈಮ್ ಇಕ್ಕೊಂಡಲ್ಲೇನೆ ಎದ್ದೋಳು ಗೊತ್ತಾಗುತ್ತೆ. ಎಷ್ಟು ತಗೊಂಡ್ರು? 20 ಕಡಿಮೆ. ಓಕೆ, 30 ರೂಪಾಯಿ ವಾಪಸ್ ಕೊಟ್ಟವ್ರೆ. ಹಾಂ, ಟೊಮೊಟೊ ಮತ್ತು ಆಲೂಗಡ್ಡೆ ಇರಲಿಲ್ಲ, ಸೊ ತರ್ಸಕ್ಕೆ ಕಳಿಸಿದೆ. ಥ್ಯಾಂಕ್ ಯು ಬುಜ್ಜ. ಇವಾಗ ಸಾಂಬಾರಿಗೆ ಅರ್ಧ ರೆಡಿ ಮಾಡಿದ್ದೀನಿ. ಇಡ್ಲಿ ಸಾಂಬಾರಿಗೆ ಅಂದ್ಬಿಟ್ಟು ಎಲ್ಲ ಈ ಬೇಯಕ್ಕೆ ಇಕ್ಕಿದೆ. ಟೊಮೊಟೊ ಮತ್ತು ಆಲೂಗಡ್ಡೆ ಹಾಕ್ಬೇಕಾಯ್ತು ಇದಕ್ಕೆ. ಇಡ್ಲಿ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ, ಅದು ಆಫ್ ಮಾಡಬೇಕು. ಇವತ್ತು ಟಿಫನ್ ಬಂದು ಇಡ್ಲಿ ಮಾಡಿದ್ದೀನಿ, ತೋರಿಸ್ತೀನಿ. ಘಮ 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 ಅಂತೈತೆ. ಪ್ಲೈನ್ ಇಡ್ಲಿ ಮಾಡಿದ್ದೀನಿ, ಏನಂತ ಇವತ್ತೇನೂ ಹಾಕಿಲ್ಲ. ಅದ್ರ ಜೊತೆಗೆ ಇವತ್ತು ದಾಲ್ ಫ್ರೈ ಮಾಡಿದ್ದೀನಿ. ಮತ್ತು ಅದ್ರ ಜೊತೆ ಸ್ನ್ಯಾಕ್ಸು ಹೆಸರು ಕಾಳು ಪಲ್ಯ ಎರಡು ಬೇಯಕ್ಕೆ ಇಟ್ಟಿದ್ದೀನಿ. ಸೊ ಟೊಮೊಟೊ ಮತ್ತು ಆಲೂಗಡ್ಡೆ ಟೈಮ್ ಕರೆಕ್ಟಾಗಿ ಖಾಲಿ ಆಗೈತೆ. ನಾನು ನೋಡಿಕೊಂಡೇ ಇಲ್ಲ ನೆನ್ನೆ. ಹಂಗೂ ಇವತ್ತು ಬುಜ್ಜುನ ಕಳಿಸ್ಬಿಟ್ಟು ಹೋಗಿ ತರಿಸಿದ್ದೀನಿ. ಅದನ್ನು ಹಾಕ್ಬಿಟ್ಟು ಈಗ ಟೈಮ್ ಆಗೇ ಹೋಗುತ್ತೆ. ಇವೆರಡು ಕೂಗಿಸ್ಬಿಟ್ಟು ಒಗ್ಗರಣೆ ಹಾಕಿ ಮಾಡೋಷ್ಟಲ್ಲ ಆಲ್ರೆಡಿ 7 ಗಂಟೆ ಆಗೇ ಹೋಗಿದೆ. ಗಂಟ್ಲು ಉರಿತಾಯ್ತಂತೆ, ಇಚ್ಚಿಂಗ್ ಥರ ಅಂತೆ. ಸೊ ಉಗುರು ಬೆಚ್ಚಿನ ನೀರಿಗೆ ಕಲ್ಲುಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಗಾಗಲ್ ಮಾಡಿದ್ರೆ ಅದು ಕಡಿಮೆ ಆಗುತ್ತೆ. ಹೆಂಗಿದೆಯಾ ಬುಜ್ಜು? ಉಪ್ಪು ಖಾರ ಎಲ್ಲ ಸರಿ ಇದೆಯಾ? ನಾನು ಹಾಕೊಂಡು ಕೂತ್ಕೊಂಡಿದ್ದೀನಿ ತಿನ್ನೋಣ ಅಂತ. ಇಡ್ಲಿ ಅಂದರೆ ಪಲ್ಯನೂ ಚೆನ್ನಾಗಿದೆ, ಆದರೆ ಅಮ್ಮ ಪಲ್ಯ ಹಾಕೊಂಡಿಲ್ಲ. ಪಲ್ಯ ಚೆನ್ನಾಗೈತೆ, ತುಂಬ ಚೆನ್ನಾಗಿ. ಇಲ್ಲಿ 1 kg ಚಿಕನ್ ಐತೆ. ಇದನ್ನು ಡ್ರೈ ಆಗಿ ಏನೆಲ್ಲ ಮಸಾಲ ಹಾಕಿ ಫ್ರಿಜ್ಜಲ್ಲಿ ಇಟ್ಟು ನಮಗೆ ಬೇಕು ಅಂದಾಗೆಲ್ಲ ಡ್ರೈ ಚಿಕನ್ ಥರ ಮಾಡ್ಕೊತೀನಿ. ರೆಡಿ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಮಧ್ಯಾಹ್ನ ಇಲ್ಲ ನಂಗೆ ಸಂಜೆ ಒಂದು ಟೈಮ್ ಬೇಕಾಗುತ್ತೆ, ಅವಾಗ ನನ್ನ ಮಗಳಿಗೂ ಕೂಡ ಇದನ್ನು ಮಾಡಿಕೊಡ್ತೀನಿ. ಯಾಕೆಂದರೆ ಅವಳು ಸ್ವಿಮ್ಮಿಂಗ್ ಹೋಗ್ತಾ ಇರೋದ್ರಿಂದ ಅವಳಿಗೂ ಕೂಡ ಪ್ರೋಟೀನ್ ಅಗತ್ಯ ಇರೋದ್ರಿಂದ ಒಂದು ಟೈಮ್ ಇದನ್ನು ಕೊಡ್ತೀನಿ, ಒಂದು ಟೈಮ್ ಮೊಳಕೆ ಕಾಳು ಕೊಡ್ತೀನಿ, ಒಂದೊಂದು ಟೈಮ್ ಡ್ರೈ ಫ್ರೂಟ್ಸ್ ಮಾಡಿಕೊಡ್ತೀನಿ. ಆ ಥರ ಮ್ಯಾನೇಜ್ ಮಾಡ್ತಾ ಇರ್ತೀನಿ. ಸೊ ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು. ಕಳಿಸೋದ್ರೆ ತಿನ್ಕೊಂಬನ್ನಿ ಅಂತ ಇವರು ಎಲ್ಲ ಇಲ್ಲಿ ಬಂದು ತಿಂತವ್ರೆ. ಈ ಕೋತಿಗಳು ಏನು ಗುರಾಯಿಸ್ತಾ ಇದೆಯಾ? ಕಷ್ಟಪಟ್ಟು ಮಾಡಿಕೊಟ್ಟಿರ್ತೀನಿ, ಇಲ್ಲಿ ಬಂದು ತಿನ್ನೋದು ಏನು? ಅಯ್ಯೋ
ನಾನು ಅಪರೂಪಕ್ಕೆ ಐಸ್ ಕ್ರೀಮ್ ತಿಂತಾಯಿದ್ದೀನಿ. ಅಪರೂಪಕ್ಕೆ ಹಂಗೆ ಮೈಸೂರಿಗೆ ಹೋಗ್ತೀನಿ. ಬೇಡ, ಏನಕ್ಕೆ ತಿಂತಾಯಿದ್ದೀನಿ ಅಂದರೆ ಸ್ಪೆಷಲ್ ಐಸ್ ಕ್ರೀಮ್ ಇದು. ನಿಜವಾಗ್ಲೂ ಎಷ್ಟೋ ಐಸ್ ಕ್ರೀಮ್ಸ್ಗಳು ತಿಂದಿದ್ದೀನಿ, ಬಟ್ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತು ನನಗೆ. ಗುಲ್ಕನ್ ಹಾಕಿದ್ದಾರೆ ಇದಕ್ಕೆ. ಒಂದು ಫಂಕ್ಷನಲ್ಲಿ ತೊಗೊಂಬಂದಿದ್ದು ನೋಡಿ, ಅದೇ ಇದ್ರದ್ದು. ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ, ಅದು ಸಕ್ಕತ್ತಾಗಿದೆ ಮಾತ್ರ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ ಮಾತ್ರ, ಟೇಸ್ಟ್ ಮಾತ್ರ. ತುಂಬ ಚೆನ್ನಾಗಿದೆ, ಅದಕ್ಕೆ ತಿಂತಾಯಿದ್ದೀನಿ. ತಿನ್ನೇಳು, ಆಲೆ ಮಕ ನೋಡಬೇಡ ತಿನ್ನೋಕ್ಕೆ. ಇವಳಿಗೆ ಬೆಳಗ್ಗೆ ಎಲ್ಲ ಗಂಟ್ಲು ಕೆರ್ತಾ ನೋವು ಅದು ಇದು ಅಂದ್ಲು. ಅಮ್ಮ ಐಸ್ ಕ್ರೀಮ್ ತಗೊಂಬರಲ್ಲ? ಮಾಡಿಟ್ಟಿರೋ ತಿನ್ನೋದು ಬಿಟ್ಟು ಅವತಾರಗಳು ಆಡ್ತೀರಾ. ಕೈಯಲ್ಲಿ ಐಸ್ ಕ್ರೀಮೇ ಇಟ್ಕೊಂಡಿದ್ದೀನಿ, ಸರಿ ಇದನ್ನೇ ಒಂದು ಸ್ವಲ್ಪ ತಿನ್ನು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಆಚೆದೆ ಬೇಕಾದ ನೋಡಿ ನೋಡಿ ಎಷ್ಟು ಬರೀ ಅದು ಯಾಕೆ ಅಂತ ನೀನು ಬರೀ ಮಕ ನೋಡ್ತಾ ಇರು. ರುಜಿ ಇವತ್ತು ಲಾಸ್ಟ್ ಇನ್ನೂ ಆಯ್ತಾ? ಎಷ್ಟು ದಿನ ಆಯ್ತು ಇನ್ನು? ಅಯ್ಯೋ, ಇನ್ನೂ 3 ದಿನ ಆಯ್ತಾ ನಿನಗೆ? ಅಯ್ಯೋಪ್ಪ, ರುಜಿಂಗೆ ಇನ್ನೂ 3 ದಿನ ಐತೆ. ನಮ್ಮ ಚಿಕ್ಕ ಅಕ್ಕಂಗೆ ಹೇಗೆ ಮಲಗಿದ್ದಾಳೆ ನೋಡಿ, ಇಷ್ಟು ಕ್ಯೂಟಾಗಿ ಮಲಿಕೊಂಡವಳೆ. ಹೋಗೋ ಐ, ಬೆಡ್ಶೀಟ್ ಓದಿಸ್ಬೇಕಾ ಚಿನಿ? ಹಾಂ, ಬೆಡ್ಶೀಟ್ ಓದಿಸ್ಬೇಕಾ? ಸ್ವಿಮ್ಮಿಂಗಿಂದ ಹೆಂಗೆ ಬಂದವಳು ಹಂಗೆ ಮನಿಕೊಂಬಿಟ್ಟವಳು ಬಂದು, ಇನ್ನೂ ಊಟನೂ ಮಾಡಿಲ್ಲ. ಓಕೆ, ನಾನು ಇವಾಗ ಇನ್ನೂ ಊಟ ತಿಂದಿಲ್ಲ, ಈಗ ಊಟ ತಿನ್ನಬೇಕು. ಎಲ್ಲ ರೆಡಿ ಮಾಡಿದ್ದೀನಿ. ಅವಳಿಗೆ ಬ್ರೊಕೊಲಿ ಬೇಯಿಸಿಟ್ಟಿದ್ದೀನಿ, ಚಿಕನ್ನು ಸ್ವಲ್ಪ ಬೇಯಿಸಿಟ್ಟಿದ್ದೀನಿ, ರೈಸು ರೆಡಿ ಇದೆ. ಬೆಳಗ್ಗೆದು ದಾಲ್ ಫ್ರೈ ಹಂಗೆ ಇದೆ, ಸೊ ಇಲ್ಲಿಗೆ ಆಗುತ್ತೆ. ಸ್ವಲ್ಪ ಮೊಸರು ತಿನ್ನೋಣ ಅಂದ್ಬಿಟ್ಟು ಮೊಸರು ಕೂಡ ಹಂಗೆ ಇಟ್ಟಿದ್ದೀನಿ. ಎಲ್ಲ ಪಾತ್ರೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವತ್ತಿನ ಈ ವ್ಲಾಗ್ ಲೈಟೇ ಆಫ್ ಮಾಡಲಿಲ್ಲ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕು, ಕಮೆಂಟ್ ಕೂಡ, ಶೇರ್ ಕೂಡ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.